ಗಾಂಧೀಜಿ ಆದರ್ಶ ಗುಣಗಳು ಇಂದಿನ ಅಗತ್ಯ. ಡಾಕ್ಟರ್ ನಿತಿನ್ ಚಂದ್ರ ಹತ್ತಿಕಾಳ್. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಸತ್ಯ, ಶಾಂತಿ, ಅಹಿಂಸೆ ಆದರ್ಶದಂತಹ ಮೌಲ್ಯಗಳು ಮರೆಯಾಗುತ್ತಿರುವ ಈ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿರವರ ಸ್ಮರಣೆ ಎಂದಿಗಿಂತ ಇಂದು ಅಗತ್ಯವಾಗಿದೆ ಎಂದು ಸಿದ್ಧವೀರ ಸತ್ಸಂಗದ ಸಂಸ್ಥಾಪಕ ಅಧ್ಯಕ್ಷರು ಮತ್ತು ಖ್ಯಾತ ಕಾಮ್ನೆ ತಜ್ಞರು ಡಾಕ್ಟರ್ ನಿತಿನ್ ಚಂದ್ರ ಹತ್ತಿಕಾಳ್ ರವರು ಹೇಳಿದರು. ಅವರು ಧಾರವಾಡ ನಗರದ ಸಿದ್ಧವೀರ ಸತ್ಸಂಗ ಮತ್ತು ಬಾಸೆಲ್ ಮಿಷನ್ ಬಾಲಿಕಾ ಪ್ರೌಢಶಾಲೆ ಸಂಯುಕ್ತ ಆಶ್ರಯದಲ್ಲಿ ನಡೆದ ಗಾಂಧಿ ಜಯಂತಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ, ಗಾಂಧೀಜಿ ತತ್ವಗಳು ಮರೆಯಾಗುತ್ತಿರುವ ಪ್ರಸ್ತುತ ಸಂದರ್ಭದಲ್ಲಿ ಅವುಗಳಿಗೆ ಜೀವ ತುಂಬುವ ಕೆಲಸವನ್ನ ಸಿದ್ಧವೀರ ಸತ್ಸಂಗ ಮಾಡುತ್ತಾ ಬಂದಿದೆ ಎಂದು ತಿಳಿಸಿದರು. ಸತ್ಸಂಗ ಸಹ ಕಾರ್ಯದರ್ಶಿ ಬಸವರಾಜ್ ತಾಳಿಕೋಟೆ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿರವರ ಸರಳ ಜೀವನದ ಬಗ್ಗೆ ಹೇಳಿದರು. ಹಿರಿಯ ಪತ್ರಕರ್ತರಾದ ಗಣೇಶ್ ಕದಂ ರವರು ಮಾತನಾಡಿ, ಸಿದ್ಧವೀರ ಸತ್ಸಂಗ ನಡೆದು ಬಂದ ದಾರಿ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿದರು. ಹೆಬಿಕ್ ಸ್ಮಾರಕ ದೇವಾಲಯದ ಸಭಾಪತಿ ಸ್ಯಾಮುಯೆಲ್ ಕ್ವಾಲಿನ್ ಉದ್ಘಾಟಿಸಿ ಮಾತನಾಡಿದರು. ಸತ್ಸಂಗದ ಪ್ರಧಾನ ಕಾರ್ಯದರ್ಶಿ ವಿಲನ್ಸ್ ಮೈತ್ರಿ ಸ್ವಾಗತಿಸಿದರು. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ರವೀಂದ್ರ ಶೀಕೋಳ್ಕರ್, ದೀಪಕ್ ಅಂಗಡಿ, ಸೋಮಶೇಖರ್ ಚನಶೆಟ್ಟಿ, ಬಸವೇನಪ್ಪ ಉಣ್ಕಲ್ ಅವರನ್ನ ಸನ್ಮಾನಿಸಲಾಯಿತು. ಎಸ್ತರ್ ತುಮಕೂರು ಉಪಸ್ಥಿತರಿದ್ದರು. ಸುವರ್ಣ ಡವಳೆ ಕಾರ್ಯಕ್ರಮವನ್ನು ನಿರೂಪಿಸಿದರು. ಅಲಿಸ್ ಧರ್ಮದಾಸ್ ವಂದರ್ಪಣೆ ಮಾಡಿದರು. ಹಿರಿಯರು ಮತ್ತು ಶಿಕ್ಷಕರು, ನೂರಾರು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಈ ಕಾರ್ಯಕ್ರಮವನ್ನು ಸುಂದರವಾಗಿ ಅರ್ಥಪೂರ್ಣವಾಗಿ ಆಚರಿಸುವುದಕ್ಕೆ, ಮುಂದುವರಿಸುವುದಕ್ಕೆ ಮತ್ತು ಇದರಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಳ್ಳುವುದಕ್ಕೆ ನಮಗೆ ಏಕಾಗ್ರತೆ, ಸಮಚಿತ್ತ ಎಲ್ಲವನ್ನು ದಯಪಾಲಿಸಿಕೊಳ್ಳು. ಇಂದು ನಮ್ಮ ಈ ಭವ್ಯ ಭಾರತದ ರಾಷ್ಟ್ರಪಿತನಾಗಿರುವಂತಹ ಮಹಾತ್ಮ ಗಾಂಧೀಜಿಯವರ 155ನೆಯ ಜನ್ಮದಿನವನ್ನು ನಾವು ಆಚರಿಸುತ್ತಾ ಇದ್ದೇವೆ. ರೈತರಿಗೆ ಬೆನ್ನೆಲುಬಾಗಿ ರೈತರ ಪರವಾಗಿ ನಿಂತಹ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರ 120ನೆಯ ಹುಟ್ಟುಹಬ್ಬವನ್ನು ಆಚರಿಸುತ್ತಾ ಇದ್ದೇವೆ. ಈ ಉಭಯ ಮಹಾನ್ ಚೇತನಗಳನ್ನು ಇಂದು ನಾವು ಪ್ರಾತಃ ಕಾಲದಲ್ಲಿ ಸ್ಮರಿಸುತ್ತೇವೆ. ಅವರ ಬದುಕಿಗಾಗಿ ನನಗೆ ನಮನಗಳನ್ನು ಸಲ್ಲಿಸುತ್ತೇವೆ. ರಕ್ತವಿಲ್ಲದೆ ದೇಹವು ಹೇಗೆ ಬದುಕಲು ಸಾಧ್ಯವಿರುವೋ ಹಾಗೆ ಶ್ರದ್ಧೆ ಮತ್ತು ಪ್ರಾರ್ಥನೆಗಳಿಲ್ಲದೆ ಆತ್ಮವು ಕೂಡ ಬದುಕಲು ಸಾಧ್ಯವಿಲ್ಲ. ಹಿಂಸೆಯನ್ನು
ಅಹಿಂಸೆಯಿಂದ ಗೆದ್ದು ಇಡೀ ಜಗತ್ತಿಗೆ ಮಾದರಿಯಾದ ಪುಣ್ಯ ಪುರುಷ ಮಹಾತ್ಮ ಗಾಂಧೀಜಿಯವರ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಪಾದಗಳಿಗೆ ಪಡಗೊಟ್ಟು ನನ್ನ ನಾವು ನೀವೆಲ್ಲರೂ ಇಲ್ಲಿ ಸೇರಿರುವುದು ಗಾಂಧೀಜಿಯವರ ಜನ್ಮದಿನವನ್ನು ಆಚರಿಸಿದರು. ಹಾಗೆ ಇನ್ನೋರ್ವ ಮೇಧಾವಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನವನ್ನು ಕೂಡ ಆಚರಿಸಲಿಕ್ಕೆ ಅಂತ ನಿಮಗೆಲ್ಲರಿಗೂ ತಿಳಿದ ವಿಷಯ. ನಾವು ವರ್ಷಾನು ಕಾರ್ಯಕ್ರಮ ಮಾಡ್ತಾ ಇರ್ತೇವಲ್ಲ, ನೀವೆಲ್ಲರೂ ನೋಡ್ತಾ ಬಂದಿದ್ದೀರಲ್ಲ ವಿದ್ಯಾರ್ಥಿಗಳು. ಜನವರಿ 24 ಏನು ಮಾಡ್ತೀವಿ? ಗಣರಾಜ್ಯೋತ್ಸವ ದಿವಸ ಅಂತ ಆಚರಿಸ್ತೀವಿ. ಇವಕ್ಕೆಲ್ಲ ನಾವು ರಾಷ್ಟ್ರೀಯ ಹಬ್ಬಗಳನ್ನು ಕರಿತೇವಲ್ಲ. ಯಾಕೆ ಮಾಡಬೇಕು ಈ ಹಬ್ಬಗಳನ್ನು? ಯಾಕೆ ಆಚರಿಸ್ಬೇಕು? ಇವತ್ತು ಸುಮ್ಮನೆ ಕ್ಲಾಸ್ನಲ್ಲಿ ಕೂತ್ಕೊಂಡು ಮನೆ ಹೋಗಿದ್ದಾಕಿತ್ತಲ್ಲ, ಸ್ವಲ್ಪ ನೆನೆಸಿದ್ದಾಕಿತ್ತಲ್ಲ ಗಾಂಧೀಜಿಯವರು ಮಾಸ್ಟರ್. ಯಾಕೆ ಒಂದು ಈ ಕಾರ್ಯಕ್ರಮ ಅಂತ ಮಾಡಬೇಕು? ನೀವು ವಿಚಾರ ಮಾಡ್ತಾ ಇರೋದು ನಿಜ. ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಒಂದು ಔಚಿತ್ಯ ಅಂತ ಇರ್ತದೆ. ಏನಪ್ಪ ಅದೊಂದು ಉದ್ದೇಶ, ಔಚಿತ್ಯ. ಅದರಿಂದ ಯಾರಿಗೋ ಏನೋ ಪ್ರಯೋಜನ ಆಗ್ತಿರ್ತದೆ. ಹಾಗೆ ಆ ಕಾರ್ಯಕ್ರಮವನ್ನು ಮಾಡುವುದರ ಔಚಿತ್ಯ ಏನಪ್ಪ ಅಂತಂದ್ರೆ, ಅವತ್ತ ಇಲ್ಲೇ ಭಾಷಣ ಮಾಡಿದಂತಹ ಒಬ್ಬ ಭಾಷಣಕಾರನ ಮಾತಾಗಲಿ ಅಥವಾ ಅವತ್ತು ಹಚ್ಚಿದಂತಹ ಒಂದು ಯಾವುದೋ ಸಾಂಗ್ ರೆಕಾರ್ಡಿನ ಒಂದು ಭಾಗ, ಒಂದು ನುಡಿಯಾಗಲಿ, ಅಥವಾ ಅವತ್ತು ಹಂಚಲ್ಪಟ್ಟಂತಹ ಕೆಲವೊಂದು ಪುಸ್ತಕಗಳ ಕೆಲವೊಂದು ಸಾಲುಗಳಾಗಲಿ, ಅಲ್ಲಿ ಬರೆದಿರುವಂತಹ ವಿಷಯದ ಒಂದು ಜಿಸ್ಟ್, ಬೇರೆ ಜಿಸ್ಟ್ ಆಗಲಿ, ಯಾರಿಗೋ ಯಾವಾಗೋ ಪರಿಣಾಮ ಆಗಬಹುದು. ಇದು ಮಾತ್ರ ನಿಜ. ಇದು ನನ್ನ ಅನುಭವ. ನಾನು 6ನೇ ಕ್ಲಾಸ್ನಲ್ಲಿ ಧಾರವಾಡದಂತ ಹಳ್ಳಿಯಲ್ಲಿ ಮಾರಡಿಯಲ್ಲಿ ಕಲಿಯುವಾಗ ಇನ್ಸ್ಪೆಕ್ಟರ್ ಕರಡಿ ಅಂತ ಹೇಳಿ ಬಂದಿದ್ರು, ಸ್ಕೂಲ್ ಇನ್ಸ್ಪೆಕ್ಟರ್. ಅವರು ಭಾಷಣ ಮಾಡಿದಂತಹ ಒಂದೆರಡು ಸಾಲುಗಳು ನಮ್ಗೆ ಇವತ್ತಿಗೂ ನೆನಪಿದೆ. ಎಷ್ಟು ವರ್ಷದ ಹಿಂದಿನ ನಾನು 6ನೇ ಕ್ಲಾಸ್ ಹೋಗ್ಬೇಕಾದ್ರೆ, ನನಗೀಗ 71 ವರ್ಷ. ಎಷ್ಟು ವರ್ಷದ ಹಿಂದಿನ ವಿಷಯ ವಿಚಾರ ಮಾಡಿ ಈಗೂ ನೆನಪದಾವ ಅಂತಂದ್ರೆ ಆ ಕಾರ್ಯಕ್ರಮದ ಔಚಿತ್ಯ ಹೇಗಿತ್ತು. ಅದಕ್ಕೆ ಇಂತಹ ಕಾರ್ಯಕ್ರಮವನ್ನು ಏರ್ಪಡಿಸಬೇಕು. ಕೇವಲ ನಾವು ಆ ದಾರಿಯಲ್ಲಿ ನಡೆಯುವವರು ಅಥವಾ ನಡೆಯುವಲ್ಲಿ ಉದ್ಯುಕ್ತರಾದವರು ಅಷ್ಟೇ ನಡೆದು ಸಾಲದು. ಮುಂದಿನ ಬರುವಂತಹ ಈ ಪೀಳಿಗೆಗಳು, ನೀವು ವಿದ್ಯಾರ್ಥಿಗಳು, ಮುಂದಿನ ನಾಗರಿಕರಾಗುವಂತಹ, ಯೋಗ್ಯ ನಾಗರಿಕರಾಗುವಂತಹ ನೀವು ಆ ದಾರಿಯನ್ನು ತುಳಿಯಬೇಕು. ಮಹಾತ್ಮ ಗಾಂಧೀಜಿಯವರು ಹಾಕಿಕೊಟ್ಟಂತಹ ದಾರಿಯಾಗಲಿ, ಯೇಸು ಮಹಾತ್ಮ ಹಾಕಿದಂತಹ ನುಡಿಮುತ್ತುಗಳಾಗಲಿ, ಅವರು ನಡೆದಂತಹ ದಾರಿಯಾಗಲಿ, ಅದು ನಮಗೆ ದಾರಿ ದೀಪ ಆಗಬೇಕು. ಯಾವಾಗಲೂ ಹೇಳ್ತಾರೆ, ನಾವು ನಿಂತ ನೀರಾಗಬಾರದು ಅಂತ ಹೇಳಿ. ನಿಂತ ನೀರು ನಿಮ್ಗೆ ಗೊತ್ತಿದೆ, ಎಲ್ಲೋ ಒಂದು ನಿಂತಿರ್ತದಲ್ಲ ನೀರು, ಏನಿರುತ್ತೆ ಮಡು ಅಂತೀವಿ, ಅಥವಾ ನಿಂತದ ನೀರು ಇರ್ತದಲ್ಲ, ಅದು ಯಾವಾಗ ಏನಾಗ್ತದೆ? ಸ್ವಚ್ಛ ಉಳಿಯಂಗಿಲ್ಲ. ನಿಂತ ನೀರಾಗಬಾರದು, ನಾವು ಹರಿಯುವ ನೀರಾಗಬೇಕು. ಹರಿಯುವ ಏನಾಗ್ತದೆ? ಸ್ವಚ್ಛನ ಉಳ್ಕೊಂತ ಹೋಗ್ತದೆ. ಹಾಗೆ ನಿಂತ ನೀರಾಗಬಾರದು. ಇದರ ಅರ್ಥ ಏನು? ನಾವು ಯಾವಾಗಲೂ ಯಾವ
ಆ ದೈವತ್ವದ ಪರಮ ಮೆಟ್ಟಿಲುಗಳನ್ನು ಏರುತ್ತಾ ಅವರೊಬ್ಬ ಮಹಾತ್ಮರಾದರು, ನಮಗೆಲ್ಲರೂ ಆದರ್ಶ ಪೂರಿತರಾದರು ಅನ್ನೋದು ನಾವು ತಿಳ್ಕೋಬೇಕು. ಅದೇ ರೀತಿ ಭಾರತದ ಇನ್ನೂರು ಪ್ರಧಾನಮಂತ್ರಿ ಆಗಿದ್ದವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕೂಡ ಬಡತನದ ಬೇಗೆಯಲ್ಲಿ ಬೆದ್ದು ಕೂಡ ಪ್ರಾಮಾಣಿಕತೆ, ಪ್ರೀತಿ, ವಾತ್ಸಲ್ಯ, ತಮ್ಮ ದೇಶ ಬಾಂಧವರ ಬಗ್ಗೆ ಕಾಳಜಿ, ಇವೆಲ್ಲ ಗುಣಗಳ ಮುಖಾಂತರ ಅವರು ಒಬ್ಬ ಮಹಾತ್ಮರಾಗಿಯೇ ಬೆಳೆದರು. ನೀವು ಸೈಕಲ್ ಬಹಳ ಜನ ಹತ್ತಿರಲ್ಲ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು ಸೈಕಲ್. ಮತ್ತು ಇದರಾಗ ಯಾರು ಬಿದ್ದಿಲ್ಲ ಸೈಕಲ್ ಕಲಿಬೇಕಾದ್ರೆ ಸ್ವಲ್ಪ ಕೈ ಎತ್ತಿ ನೋಡು. ಕೆಲವರು ಇರ್ಬೋದಲ್ಲ, ಒಳ್ಳೆ ವಿದ್ಯಾರ್ಥಿಗಳು ಇರ್ಬೋದು, ಬಿದ್ದಿರಂಗಿಲ್ಲ ಅವರು. ನೋಡ್ರಿ, ಯಾರು ನೆನಪು ಸೈಕಲ್ ಕಲಿಕೆ ಯಾರು ಬಿದ್ದಿಲ್ಲ ಕೈ ಎತ್ತಿ. ಯಾರು ಕೈ ಎತ್ತಾ ಇಲ್ಲ. ಇದರರ್ಥ ಎಲ್ಲರಿಗೂ ಒಂದಲ್ಲ ಒಂದು ಟೈಮ್ನಾಗ ಬಿದ್ದಿರ್ತಾರ. ಇದರ ಇನ್ನೊಂದು ಮಾರ್ಮಿಕ ಅರ್ಥ ಏನಪ್ಪ ಅಂದ್ರೆ, ಜೀವನದಲ್ಲಿ ಒಂದಿಲ್ಲ ಒಂದು ಟೈಮ್ನಾಗ ನಾವೆಲ್ಲರೂ ಸಣ್ಣ ಪುಟ್ಟ ತಪ್ಪುಗಳನ್ನ ಮಾಡೇ ಮಾಡ್ತೀವಿ. ಅದಕ್ಕೆ ಹಿಂದಿ ಒಳಗೆ ಹೇಳ್ತಾರೆ, ಗಲ್ತಿ ಕರ್ನಾ ಪಾಪ ನಹಿ, ಗಲ್ತಿ ಕೋ ದೊಹರಾನಾ ಪಾಪ ಹೈ. ಏನಂತಂದ್ರೆ ಗಲ್ತಿ ಕರ್ನ, ತಪ್ಪು ಮಾಡೋದು ಅದು ದೊಡ್ಡ ಪಾಪ ಅಲ್ಲ, ಯಾರಾದ್ರೂ ಮಾಡ್ತೀವಿ. ಆದ್ರೆ ಮತ್ತೊಮ್ಮೆ ಮಾಡಬಾರ್ದು, ಮತ್ತೊಮ್ಮೆ ಮಾಡದಂಗೆ ಇರುವುದು ಗಲ್ತಿ ಕೋ ದೊಹರಾನಾ ಪಾಪ ಹೈ, ಮತ್ತೊಮ್ಮೆ ಮಾಡಬಾರ್ದು. ಇದನ್ನ ಮಹಾತ್ಮ ಗಾಂಧೀಜಿಯವರ ಜೀವನದಲ್ಲಿ ನಾವು ಎಷ್ಟೋ ಕಡೆ ಕೇಳ್ತೀವಿ. ಮಹಾತ್ಮ ಗಾಂಧೀಜಿಯವರು ಒಂದ್ಸಲ ಯಾರೋ ಸೇರಿ ಬಿಟ್ಟಂತಹ ಕೊಲಿ ಚುಟ್ಟ ಅದು ತಗೊಂಡು ಸೇರಿದ್ರು. ಓದಿದ್ರಲ್ಲ ಅವ್ರ ಜೀವ ಚರಿತ್ರೆ. ಅವ್ರಿಗೆ ಅನಿಸ್ತದ್ದು ತಪ್ಪು ನಾನು ಮಾಡಿದ್ದು ಅಂತ ಹೇಳಿ. ಅದಕ್ಕೆ ತಪ್ಪು ಮಾಡಿದ್ರೆ ನಾವು ಏನ್ ಮಾಡಬೇಕು? ತಪ್ಪು ಮಾಡಬೇಕು? ಸುಮ್ಮನೆ ಆತು ಬಿಡಬೇಕು? ಏನ್ ಮಾಡಬೇಕು? ಕರೆಕ್ಟ್ ಹೇಳ್ತಾ ಇರೋದು ಕನ್ಫೆಷನ್. ಏನಂತ ಹೇಳ್ತಾರೆ, ಅವ್ರ ತಂದೆಯವರಿಗೆ ಹೋಗಿ ಅವ್ರಿಗೆ ನಾವು ತಪ್ಪು ಮಾಡೀನಿ, ಚುಟ್ಟ ಸೇದೀನಿ ಅಂತ ಹೇಳಾಕ ಧೈರ್ಯ ಇದ್ದಿದ್ದಿಲ್ಲ. ಒಂದು ಸಣ್ಣ ಚೀಟಿ ಬರೆದು ನಿಮ್ಮ ಕ್ಷಮೆ ಕೇಳ್ತೀನಿ ಅಂತ ಹೇಳಿ ಅವ್ರ ಎದುರಿಗೆ ಚೀಟಿ ಇಡ್ತಾರೆ. ಕಣ್ಣಲ್ಲಿ ನೀರು ಬಂತು. ಯಾರಿಗೆ? ಅವ್ರ ತಂದೆಯವರಿಗೆ. ಅವ್ರ ತಂದೆಯವರಂತ ಕರಮ್ಚಂದ್ ಅವರಿಗೆ ಕಣ್ಣಲ್ಲಿ ನೀರು ಬಂತು. ತನ್ನ ಮಗನ ಪಶ್ಚಾತ್ತಾಪ, ಪ್ರಾಯಶ್ಚಿತ್ತ, ಕನ್ಫೆಷನ್ ಕಂಡು ಅವರಿಗೆ ಬಹಳ ಖುಷಿಯಾಯಿತು, ಆನಂದ ಭಾಷಣ ಬರ್ತಾ ಇತ್ತು. ಅದನ್ನೇ ಅವರು ತಮ್ಮ ಪುಸ್ತಕದಲ್ಲಿ ಬರೆದಿದ್ದಾರೆ. ಎ ಕ್ಲೀನ್ ಕನ್ಫೆಷನ್ ಮೇಡ್ ಟು ಎ ಮ್ಯಾನ್ whom you believe not to commit the sin again is the purest type of repentance. ಏನಂತಂದ್ರೆ, ನಾವು ಮತ್ತೊಮ್ಮೆ ಮಾಡಂಗಿಲ್ಲ ಅಂತೇಳಿ ನೀವು ನಂಬಿದಂತಹ ವ್ಯಕ್ತಿ ಹೇಳೋದು ಪ್ಯೂರೆಸ್ಟ್ ಟೈಪ್ ಆಫ್ ರಿಪೆಂಟೆನ್ಸ್, ಪಶ್ಚಾತ್ತಾಪ. ನಮ್ಮ ಇಂತಹ ಮಹಾತ್ಮನ ಬಗ್ಗೆ ಪಾಶ್ಚಾತ್ಯ ಒಬ್ಬ ವಿಜ್ಞಾನಿ, ತತ್ವಜ್ಞಾನಿ ಆಲ್ಬರ್ಟ್ ಐನ್ಸ್ಟೀನ್ ಅವರು ಏನು ಹೇಳಿದರು? ಓದಿದ್ರಲ್ಲ, ನಿಮ್ಗೆ ಗೊತ್ತಿಲ್ಲ. ಆಲ್ಬರ್ಟ್ ಐನ್ಸ್ಟೀನ್ 1944 ಹೇಳಿದ್ದು, a man with blood and flesh, such a man with blood and flesh ever walked on the earth, the future generations to come will scarcely believe. ಏನಂದ್ರು? ಇಂತಹ ಒಬ್ಬ ರಕ್ತಮಯ ಮಾಂಸಮಯ ಮನುಷ್ಯ ಈ ಭೂಮಿ ಮೇಲೆ ನಡೆದಾಡಿದ್ದ ಅನ್ನುವುದನ್ನ ಮುಂದಿನ ಪೀಳಿಗೆಗಳು ನಂಬದೇ ಹೋಗಬಹುದು ಏನು ಅನ್ನುವಂತಹ ಉದಾಹರಣೆ ತೆಗೆದರೆ ನಾವು ಎಷ್ಟು ಅಭಿಮಾನ ಪಡಬೇಕು ನಮ್ಮ ನಾಡಿನ ಮಹಾತ್ಮನ ಬಗ್ಗೆ. ಇವತ್ತು ಅಂತಹ ಆ ಮಹಾತ್ಮನ ಆದರ್ಶಗಳನ್ನ ನಾವು ಅಳವಡಿಸಿಕೊಳ್ಬೇಕಾಗಿದೆ. ಆದ್ದರಿಂದಲೇ ಇಂತಹ ಕಾರ್ಯಕ್ರಮಗಳು, ಇದರಲ್ಲಿ ಹಲವಾರು ಗಣ್ಯರನ್ನ ಗುರುತಿಸಿ, ಅವರ ಪ್ರತಿಭೆಯನ್ನು ಗುರುತಿಸಿ ಇವತ್ತಿನ ದಿವಸ
ಸತ್ಸಂಗದವರು ವಿಲ್ಸನ್ ಅವರು ಕದಮ್ ಅವರು ಎಲ್ಲ ಒಂದು ಇದನ್ನು ಜ್ಯೋತಿರ್ಲಿಂಗ ಮಾತೆಂಬುದೇ ಜ್ಯೋತಿರ್ಲಿಂಗ ಮಾತೆಂಬುದೇ ಜ್ಯೋತಿರ್ಲಿಂಗ. ಎಷ್ಟು ಚೆನ್ನಾಗಿ ನನಗೆ ಮಾತು ಅಂದ್ಕೂಡ ಒಂದು ನೆನಪಾಗ್ತದೆ. ನಿನ್ನೆ ನಾನು ವಿಲ್ಸನ್ ಅವ್ರು ಕೇಳಾಕತ್ತಿದ್ರು, ಅವ್ರು ಯಾವಾಗ ಮಾತಾಡ್ತಾರಲ್ಲ ಅವ್ರ ಮಾತಿನಿಂದ ನನಗೆ ಒಬ್ಬ ವ್ಯಕ್ತಿ ನೆನಪಾಗ ಅಬ್ದುಲ್ ಕಲಾಂ. ಯಾಕೆ ಅವ್ರು ಮಾತಾಡಿದ್ರೆ ನನಗೆ ಯಾಕೆ ಅಬ್ದುಲ್ ಕಲಾಂ ಅವ್ರು ನೆನಪಾಗಬೇಕು? ಅವ್ರು ನಿನ್ನೆ ನಾನು ಕೇಳಿದ್ರು, ಡಾಕ್ಟರ್ ಕಟಿಂಗ್ ಮಾಡಿಸ್ಕೊಡಕ್ಕೆ ಅಮೆರಿಕನ್ ಅವ್ರು ಹೇಳ್ತಾರೆ, ಡೇಲ್ ಕಾರ್ನೇಜಿ ಅವರು, ಟುಡೇ ಇಸ್ ದ ಡೇ, ಟುಡೇ ಇಸ್ ದ ಹಾರ್ಟ್ ಆಫ್ ದ ಡೇ, ಟುಡೇ ವೆಲ್ ಲಿವ್ಡ್ ಮೇಕ್ಸ್ ಎವ್ರಿ ಟುಮಾರೋ ಎ ವಿಷನ್ ಆಫ್ ಹೋಪ್. Today well lived makes every tomorrow a vision of hope, and today well lived makes every yesterday a dream of happiness. ಎಷ್ಟು ಚೆನ್ನಾಗಿ ಮಾತಾಡಿದ್ದಾರೆ ಡೇಲ್ ಕಾರ್ನೇಜಿ ನಮ್ಮ ಪುಸ್ತಕದಲ್ಲಿ ಬಂದಿದ್ದಾರೆ. ಅದಕ್ಕೆ ನೀವು ಹೇಳ್ಬೇಕೆ ಏನು ಮಾಡುತ್ತಿದ್ರು ಇವತ್ತು ಟುಡೇ ಫ್ರಾಮ್ ಮಾರ್ನಿಂಗ್ ಟು ನೈಟ್ ಪ್ರತಿ ದಿವಸವೂ ನೀವು ಈ ತತ್ವಗಳನ್ನು ಅಳವಡಿಸ್ಕೊಂಡ್ಬಿಡ್ರಿ. ಹಾಗೆ ನಾವು ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಆ ಸೈಡ್ ತಮ್ಮ ಲೋಕದಾಗ ನಸರು ಹೇಳ್ತಾ ಇಲ್ಲ, ಅಬ್ಸರ್ವ್ ಮಾಡಿ ಹೇಳ್ತಾ ಇದ್ದೀನಿ. ನಿಮ್ಮ ಗುರುಗಳದ ನಿಮ್ಮನ್ನ ಸಮರ್ಥನೆ ಮಾಡ್ಕೊಳ್ತಾರೆ. ನೀವು ಸೀರಿಯಸ್ ಆಗ ಈ ಹೆಲ್ಪ್ ಹೇಳ್ತಾ ನಾವು ಯಾಕೆ ಈ ಕಾರ್ಯಕ್ರಮ ಇಟ್ಕೊಂಡೆ ಅಂದರೆ, ಈ ಕಾರ್ಯಕ್ರಮದಿಂದ ನಿಮಗೆ ಏನೋ ಪ್ರೇರಣೆ ಆಗಲಿ, ಇದರಿಂದ ನಿಮ್ಮ ಈ ಭವಿಷ್ಯದಾಗ ಉಪಯೋಗ ಆಗಲಿ ಅನ್ನೋ ಉದ್ದೇಶದಿಂದ ನಿಮ್ಮ ಪ್ರಾಚಾರ್ಯರ ಕೂಡ ಈ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದಾರೆ. ಅದನ್ನು ಉಪಯೋಗ ಆಗ್ತದೆ. ವೇದಿಕೆಯ ಮೇಲಿರುವ ಸ್ಮಾರಕ ದೇವಾಲಯದ ಸಭಾಪತಿಯಾದಂಥ ಸ್ಯಾಮ್ಯುಯಲ್ ಕ್ಯಾಲ್ವಿನ್ ಅವರೇ, ಶ್ರೀ ವಿಲ್ಸನ್ ಮೇರಿ ಅವರೇ, ನನ್ನ ಗುರುಗಳಾದ ಶ್ರೀ ಬಸವರಾಜ ತಾಳಿಕೋಟೆ ಅವರೇ, ಶ್ರೀಮತಿ ಢವಳೆ ಅವರೇ, ಶ್ರೀಮತಿ ತುಮಕೂರು ಅವರೇ, ಶ್ರೀಮತಿ ಧರ್ಮದಾಸ್ ಅವರೇ, ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಶ್ರೀಮತಿ ರಾಜೇಶ್ವರಿ ಹತ್ತಿಕಾಳ್ ಅವರೇ, ಶ್ರೀ ಸುಭಾಷ್ ಹತ್ತಿಕಾಳ್ ಅವರೇ, ನೇರಾಜಿ ಅವರೇ, ಹಾಗೂ ಇದಕ್ಕೂ ಹೆಚ್ಚಾಗಿ ನಮ್ಮೆಲ್ಲರ ಹಿರಿಯರಾದಂಥ ಶ್ರೀ ಎಸ್ ಡಿ ಬೇಲಿ ಸರ್ ಬಂದಿದ್ದಾರೆ. ನಮಗೆ ನಿಜವಾಗ್ಲೂ ಖುಷಿಯಾಗಿದೆ ಅಂತ ಬಂದಿದ್ದು. ಹಾಗೂ ಇನ್ನೂ ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಇವತ್ತು ಗಾಂಧಿ ಜಯಂತಿ, ಹೀಗಾಗಿ ಸಾಕಷ್ಟು ಹೇಳಿದ್ದಾರೆ, ನನಗೆ ಅಷ್ಟೇ ಇವತ್ತು ಮಾತಾಡೋದಿಲ್ಲ. ನಮ್ಮ ಸಿದ್ಧೀರ್ ಸತ್ಸಂಗವನ್ನು ಪ್ರತಿ ಸಲ ಸಿದ್ಧೀರ್ ಸತ್ಸಂಗ ನಡೆದು ಬಂದ ದಾರಿಯನ್ನು ನಮ್ಮ ವಿಲ್ಸನ್ ಅವರು ಹೇಳ್ತಿದ್ರು. ಈ ಸಲ ನಾನು ಟ್ರಾನ್ಸ್ಫರ್ ಮಾಡ್ಯಾರ, ಯಾಕಂದ್ರೆ ಈಗ ಈ ಸಲ ಅವರು ಸೀನಿಯರ್ ಆಗಿದ್ದಾರೆ, ಹೆಚ್ಚಿನ ಸ್ಥಾನಕ್ಕೆ ಯಾರ ಕಡೆ ನನಗೆ ಕೊಟ್ಟವನ್ನ ಅದನ್ನು ನಾವು ಮಾಡಬೇಕಾಗಿದೆ ಅಂತ. ಸಿದ್ಧೀರ್ ಸತ್ಸಂಗವನ್ನು ಹುಟ್ಟುಹಾಕಿದ್ದು ನಮ್ಮ ಡಾಕ್ಟರ್ ನಿತಿನ್ ಚಂದ್ರ ಹತ್ತಿಕಾಳ್ ಸರ್ ಅವರು 1980ರಿಂದ ಈ ಸಿದ್ಧೀರ್ ಸತ್ಸಂಗದಿಂದ ಈ ಕಾರ್ಯಕ್ರಮ, ಗಾಂಧಿ ಜಯಂತಿ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ನಮ್ಮ ಇವರು ಹೇಳಿದರು, ವಿಲ್ಸನ್ ಸರ್ ಇದೆ, ಯಾವುದೇ ಜಾತಿ ಭೇದ ಇಲ್ಲದೆ, ಯಾವುದೇ ಧರ್ಮ ಪಂಥದ ಒಂದು ತಾರತಮ್ಯ ಇಲ್ಲದೇ ಈ ಸಿದ್ಧೀರ್ ಸತ್ಸಂಗವನ್ನು ಹುಟ್ಟುಹಾಕಿ ತಮ್ಮ ಗುರುಗಳ ನೆನಪಿನಲ್ಲಿ ಡಾಕ್ಟರ್ ನಿತಿನ್ ಚಂದ್ರ ಹತ್ತಿಕಾಳ್ ಅವರು ಈ ಸಿದ್ಧೀರ್ ಸತ್ಸಂಗವನ್ನು ಅಸ್ತಿತ್ವಕ್ಕೆ ತಂದಿದ್ದಾರೆ. ವೃತ್ತಿಯಿಂದ ನಮ್ಮ ಡಾಕ್ಟರ್ ವೈದ್ಯರಾದರು, ಪ್ರವೃತ್ತಿಯಿಂದ ಸಮಾಜ ಸಾಧಕರು. ಅವ್ರ ಬಗ್ಗೆ ನೀವು ಇಷ್ಟೊತ್ತವರು ಮಾತಾಡೋಕ್ಕೆ ಕೇಳಿದ್ದೀರಿ. ಒಂದು ಕಡೆ ವೈದ್ಯರಾಗ್ತಾರೆ, ಇನ್ನೊಂದು ಕಡೆ ಸಮಾಜ ಸುಧಾರಕರಿರ್ತಾರೆ, ಮತ್ತೊಂದು ಕಡೆ ಅನುಭವಿಗಳಾಗ್ತಾರೆ, ಇನ್ನೊಂದು ಕಡೆ ಸಂತರಾಗ್ತಾರೆ, ಇನ್ನೊಂದು ಕಡೆ ಹಾಡುಗಾರ ಆಗ್ತಾರೆ. ಅವ್ರು ಯಾವ ವ್ಯಕ್ತಿತ್ವ ಬಗ್ಗೆ ಮಾತಾಡಿದ್ರೆ ನಮ್ಗೆ ಅರ್ಥ ಆಗೋದಿಲ್ಲ. ಅಂಥ ಒಂದು ಅಪರೂಪದ ವ್ಯಕ್ತಿತ್ವವನ್ನು ಹೊಂದಿದವರು ನಮ್ಮ ಡಾಕ್ಟರ್ ನಿತಿನ್ ಚಂದ್ರ ಹತ್ತಿಕಾಳ್ ಅವರು. ಈ ನಮ್ಮೆಲ್ಲ ಸತ್ಸಂಗದ ಕಾರ್ಯಕ್ರಮಗಳಿಗೆ ಸುಮಾರು 4 ದಶಕಗಳ
ಅವಧಿಯಲ್ಲಿ ನಾವೇನು ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ವಿ ಅದಕ್ಕೆಲ್ಲ ಕಾರಣಗಳು ಡಾಕ್ಟರ್ ಹತ್ತಿಕಾಳ್ ಅವರು. ಉಚಿತವಾಗಿ ಆರೋಗ್ಯ ತಪಾಸಣೆ ಮಾಡೋದು, ಚಕ್ರಿಗಳಿಗೆ ರಿಫ್ಲೆಕ್ಟರ್ ಹಾಕೋದು, ಹಾಗೂ ಬೇರೆ ಬೇರೆ ಭಾಗಗಳಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂಥ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಅವರಿಗೆ ಸ್ಫೂರ್ತಿದಾಯಕ ಆಗುವಂಥ ಕಾರ್ಯಕ್ರಮಗಳನ್ನ ನಡೆಸೋದು, ಈಗ ಅನೇಕ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಅವರು ಈ ಸಮಾಜದಲ್ಲಿ ಒಬ್ಬ ಆದರ್ಶವಂತೆಯಾಗಿ ಒಬ್ಬ ಚಿರಪರಿಚಿತರಾಗಿ ನಮ್ಮ ಮುಂದೆ ಇದ್ದಾರೆ. ಹಾಗಂತೇಳಿ ಅವರು ರಾಜ್ಯ ಪ್ರಶಸ್ತಿಯನ್ನು ಪಡ್ಕೊಂಡು ಅನೇಕ ಸಂಘ ಸಂಸ್ಥೆಗಳಿಂದ ವಿವಿಧ ಪ್ರಶಸ್ತಿಗಳನ್ನ ಪಡ್ಕೊಂಡು ಈ ಸಮಾಜಕ್ಕೆ ಒಂದು ಶಕ್ತಿಯಾಗಿ ಇವತ್ತಿಗೆ ನಿಂತಿದ್ದಾರೆ. ಆ ಒಂದು ಶಕ್ತಿ ನಮ್ಮೆಲ್ಲರಿಗೆ ಒಂದು ಸ್ಫೂರ್ತಿ ಆಗಲಿ ಅನ್ನುವಂಥ ಆಶಯ ನಾನು. ಈಗ ನಿಮ್ಮ ಮೇಡಮ್ ಅವರು ಹೇಳಿದರು, ಡಾಕ್ಟರ್ ಹೇಳಿದರು, ಸೈಕಲ್ ಹೊಡೆದಾಗ ಎಷ್ಟು ಮಂದಿ ಬಿದ್ದಿರೋದು. ನಾವು ಹೇಳಬೇಕಂದ್ರೆ ಬೀಳಲೇಬೇಕು, ಗೆಲ್ಲಬೇಕಂದ್ರೆ ಸೋಲೇಬೇಕು. ಮೇಡಮ್ ಅವರು ಹೇಳಿದ್ದಾರೆ, ಜೀವನದಾಗ ಯಾವ ವ್ಯಕ್ತಿ ಹೆಚ್ಚು ಸೋಲ್ತಾನ, ಯಾವ ವ್ಯಕ್ತಿ ಹೆಚ್ಚು ಬೀಳ್ತಾನ, ಯಾವ ವ್ಯಕ್ತಿ ಹೆಚ್ಚು ಮೋಸ ಹೋಗ್ತಾನ, ಅವ ಸಕ್ಸಸ್ಫುಲ್ ಆಗಿ ಲೈಫ್ ಲೀಡ್ ಮಾಡ್ತಾನೆ. ನಾವು ಎಲ್ಲಿ ಹುಟ್ಟಬೇಕು ಅನ್ನೋದು ನಮ್ಮ ಕೈಯಾಗಿಲ್ಲ. ಹೌದಾ? ನಾವು ಇಲ್ಲೇ ಹೋಗ್ಬೇಕು, ಇಂಥವ್ರ ಮನೆಯಾಗ ಹೋಗ್ಬೇಕು ಅಂತ ಅಪ್ಲಿಕೇಶನ್ ಹಾಕೊಂಡು ಹೋಗ್ಲಿಕ್ಕೆ ಅವಕಾಶ ಇದೆ. ಎಲ್ಲೇ ಹೋಗ್ತೀವಿ ನಾವು, ಆದರೆ ಎಲ್ಲೇ ಹೋಗ್ತೀವಿ, ಎಲ್ಲಿ ಮುಟ್ಟಬೇಕು ಅನ್ನೋದಿಲ್ಲ, ಅದು ನಮ್ಮ ಕೈಯಾಗಿದೆ. ಹೌದಿಲ್ಲ? ಈಗ ನೀವೇನಿಲ್ಲ, ನಾವು ಹಂಗೆ ಕುಂದಿದ್ವಿ ಶಾಲೆ ಕಲಿಯುವಾಗ. ನಿಮಗಿನ್ನೂ ಕೆಳಗಿಲ್ಲ, ಇನ್ನೂ ಹೆಸರಲ್ಲಿ ನಮ್ಗೆ ಅವು ಇರ್ತಿದ್ದಿಲ್ಲ, ಇನ್ಫಾರ್ಮ್ ನಮ್ಗೆ ಇನ್ಫಾರ್ಮ್ ಇರ್ತಿದ್ದಿಲ್ಲ. ನಮ್ಮ ಸರ್ ಸ್ಟೇಜ್ ಮೇಲೆ ಇರ್ತಿದ್ರು, ನಾವು ಅಲ್ಲಿ ಕುಂದಿದ್ವಿ. ನಾ ಯಾಕೆ ಹೇಳ್ತೇನೆಂದ್ರೆ, ಎಲ್ಲಿ ನಿರಂತರವಾದ ಶ್ರಮ ಅದ, ಎಲ್ಲಿ ಸಾಧನೆ ಅದ, ಅದು ಮನುಷ್ಯನ ಮೇಲೆ ಇರ್ತದೆ. ಅದಕ್ಕೆ ನಾವು ಎಲ್ಲಿ ಹುಟ್ಟಿದ್ಕಿಂತ ಎಲ್ಲಿ ಹುಟ್ಟಿದ್ವಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಜೀವನದಲ್ಲಿ. ಅದಕ್ಕೆ ನೀವು 100 ಪುಸ್ತಕ ಓದಿ ತಲೆ ಕೆಡಿಸೋದಕ್ಕಿಂತ 2 ಪುಸ್ತಕ ಓದಿ, ಚಲೋ ಪುಸ್ತಕ ಓದಿ, ಅಂದ್ರೆ ನಿಮ್ಮ ಮುಂದಿನ ಜೀವನಕ್ಕೆ ಅದು ಅನುಕೂಲ ಆಗಿದೆ. ಇನ್ನು 2 ಮಾತು ನಾನು ಮುಗಿಸ್ತೇನೆ. ಗಾಂಧೀಜಿಯವರು ಸತ್ಯ, ಶಾಂತಿ, ಅಹಿಂಸೆ ಎಲ್ಲ ಓದಿದ್ವಿ. ಅವರನ್ನು ಇವತ್ತಿನ ಜನ ಗಾಂಧೀಜಿ ಅಂತ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿನೂ ಹೇಳ್ತಾರೆ. ಅದು ಮಹಾತ್ಮ ಗಾಂಧಿ ಅಂತ ಹೇಳೋದಿಲ್ಲ. ಭಾಳ ಜನ ಮರಿತಾ ಇದ್ದಾರೆ. ಅದಕ್ಕೆ ಗಾಂಧೀಜಿಯನ್ನು ಈ ಸಮಾಜದಲ್ಲಿ ಜೀವಂತ ಇಡಲಿಕ್ಕೆ ಅದು ಕಾರಣೀಭೂತರು ಯಾರು? ಡಾಕ್ಟರ್ ನಿತಿನ್ ಚಂದ್ರ ಹತ್ತಿಕಾಳ್ ಅವರು. ಗಾಂಧೀಜಿ 1948 ತೀರ್ಕೊಂಡಾಗ ವಿಶ್ವಸಂಸ್ಥೆ ಒಂದು ರೂಲ್ ಅದ, ಯಾವ ದೇಶದ ಪ್ರಧಾನಮಂತ್ರಿ ಅಥವಾ ರಾಷ್ಟ್ರಪತಿ ತೀರ್ಕೊಂಡ್ರೆ ಆ ದೇಶದ ಧ್ವಜ ಅರ್ಧ ಇಳಿಸ್ಬೇಕಂತದ. ಗಾಂಧೀಜಿ ಸತ್ತ ದಿವಸ ಇಡೀ ಜಗತ್ತಿನ ಎಲ್ಲ ದೇಶಗಳ ಧ್ವಜಗಳನ್ನ ಅರ್ಧ ಇಳಿಸಿದ್ರು. ವಿಶ್ವಸಂಸ್ಥೆ ಸೆಕ್ರೆಟರಿ ಕೇಳಿದ್ರಂತೆ, ಎಲ್ಲರೂ ಗಾಂಧೀಜಿ ಯಾವುದೇ ಅಧಿಕಾರದಾಗಿಲ್ಲ, ಗಾಂಧೀಜಿ ಪ್ರಧಾನಮಂತ್ರಿನೂ ಅಲ್ಲ, ರಾಷ್ಟ್ರಪತಿನೂ ಅಲ್ಲ, ಈ ಜಗತ್ತಿಗೆ ಸಂಬಂಧ ಇಲ್ಲ. ಆದರೆ ಅವ್ರು ತಿಳ್ಕೊಂಡಾಗ ಯಾಕೆ ಧ್ವಜ ಇಳಿಸಿದ್ರಂತೆ? ಇಲ್ಲ, ದುಃಖ ಆಗಿ ಇಳಿಸಿರ್ಬೇಕು ಅಂತ. ನಮ್ಗೇನು ದುಃಖ ಆಗಿಲ್ಲ, ಈ ಜಗತ್ತಿನಾಗಿರುವಂಥ ಮಾನವೀಯತೆ ಸತ್ತು ಹೋದ್ರು ಅನ್ನೋ ಕಾರಣಕ್ಕೆ ನಾವು ಅರ್ಧ ಧ್ವಜ ಇಳಿಸಿದ್ರೆ ಅಂತ ಹೇಳಿದ್ರು. ಅಂತ ಅಪರೂಪದ ವ್ಯಕ್ತಿತ್ವ ಗಾಂಧೀಜಿಯವರು. ಅಂತ ವ್ಯಕ್ತಿ ಹುಟ್ಟೋದಿಲ್ಲ, ಹಿಂದೂ ಹುಟ್ಟಿಲ್ಲ. ಗಾಂಧೀಜಿನ. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ 20 ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು. ಪ್ರತಿ ಭಾನುವಾರ ಮೇಳ ಇರುತ್ತದೆ. ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್, ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 90
0844728888 ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು.